ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರಿದ್ದೇಳೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನೀವು ನೋಡಿರ್ಬೋದು, ಒಂದು ತಮ್ನೇಲ್ ಹಾಕಿದ್ನಿ. ಈಗ ಈ ಒಂದು ವಿಡಿಯೋ ಮೇಲೆ ಒಂದು ತಮ್ನೇಲ್ ಅನ್ನೋದು ಹಾಕಿದ್ನಿ. ಆ ಒಂದು ತಮ್ನೇಲ್ನಾಗ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ಹೇಳ್ತಾ ತಿಳಿದ್ನಿ. ಅದು ಯಾವ ಥರ ಅಂದ್ರೆ, ಬರೀ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದು, ಯೂಸ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಮತ್ತು ಆ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿದ್ರೆ ಸಾಕು. ಅದ್ರ ಕೆಳಗೆ ನೀವು ರಿವ್ಯೂ ಕೊಟ್ಟಿರಪ್ಪ ಅಂದ್ರೆ, ರಿವ್ಯೂ ಅಂದ್ರೆ ಗೊತ್ತಿಲ್ಲ ಭಾಳ ಮಂದಿಗೆ, ಆ ಒಂದು ಅಪ್ಲಿಕೇಶನ್ ಬಗ್ಗೆ ಏನಾದ್ರು ನೈಸ್ ಅಪ್ಲಿಕೇಶನ್ನು, ಬೆಸ್ಟ್ ಅಪ್ಲಿಕೇಶನ್ನು, ಆನೆಸ್ಟ್ ಅಪ್ಲಿಕೇಶನ್ನು ಅಂತೇಳಿ ಈ ಥರ ನೀವು ಬರೋದು ನೀವು ರಿವ್ಯೂ ಕೊಟ್ಟಿರಪ್ಪ ಅಂದ್ರೆ, ನಿಮಗೆ ಇನ್ಸ್ಟೆಂಟಾಗಿ ನೀವು ಪ್ರತಿದಿನ 30 ರೂಪಾಯಿನ ಅನ್ಲಿಮಿಟೆಡಾಗಿ ನೀವು ಗಳಿಸ್ಬೋದು. ಸೊ ಫ್ರೆಂಡ್ಸ್, ಯಾವ ಥರ ಯಾವ ಒಂದು ವೆಬ್ಸೈಟ್ ಅಪ್ಲಿಕೇಶನ್ನು ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾನೆ. ನೀವು ಮಾಡುವಂಥ ಕೆಲಸ ಈ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಗೊತ್ತಾಗಲಿ, ಅವರು ಕೂಡ ಅರ್ನಿಂಗ್ಸ್ ಮಾಡಲಿ. ವಿಷಯಕ್ಕೆ ಬರೋನು, ಯಾವ ಒಂದು ಅಪ್ಲಿಕೇಶನ್ ಐತೋ, ಯಾವ ಒಂದು ವೆಬ್ಸೈಟ್ ಐತೋ ಅಂತೇಳಿ. ಸೊ ಫ್ರೆಂಡ್ಸ್, ನಾ ಹೇಳಕೊಂಡಿರುವಂಥ ಅರ್ನಿಂಗ್ಸ್ ಬಂದುಬಿಟ್ಟು ಇದು ವೆಬ್ಸೈಟ ಈ ಒಂದು ಅಪ್ಲಿಕೇಶನ್ ಆಗಿ ವರ್ಕ್ ಮಾಡ್ತೈತೆ, ಅಥವಾ ನೀವು ವೆಬ್ಸೈಟ್ನಾಗ ಯೂಸ್ ಮಾಡಿದ್ರೆ ವೆಬ್ಸೈಟು ಯೂಸ್ ಮಾಡ್ಬೋದು. ಇಲ್ಲಿ ನನ್ನ ಒಂದು ಟೆಲಿಗ್ರಾಮಾಗ ಯಾರೆಲ್ಲ ಜಾಯ್ನ್ ಆಗಿಲ್ಲೋ ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಅಲ್ಲಿ ನಂತರ ನಾ ಅರ್ನಿಂಗ್ಸ್ ತೊಗೊಂಗಾರ ದಿನಕ್ಕೆ 2 ರಿಂದ 3 ಪೋಸ್ಟ್ ಆಗ್ತಿರ್ತೀನಿ ನಾ. ಸೊ ಫ್ರೆಂಡ್ಸ್, ಆದಷ್ಟು ನಾನು ಅರ್ನಿಂಗ್ಸ್ ರಿಲೇಟ್ ಆಗಿರುವಂಥ ಕಂಟೆಂಟ್ಗಳು ಮಾಡೋಕೆ ನಂಗೆ ಟೈಮ್ ಸಿಗ್ತಿರಂಗಿಲ್ಲ. ಅದಕ್ಕಾಗಿ ಏನು ಮಾಡ್ತೀನಪ್ಪ ಅಂದ್ರೆ, ಲಿಂಕ್ಗಳನ್ನ ಆದಷ್ಟು 2-3 ದಿನದಿಂದ ಅಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸೊ ಫ್ರೆಂಡ್ಸ್, ಹೋಗ್ಬಿಟ್ಟು ಟೆಲಿಗ್ರಾಮಿಗೆ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಒಂದು ಟೆಲಿಗ್ರಾಮ್ ಲಿಂಕ್ ಎಲ್ಲಿತ್ತಪ್ಪ ಅಂದ್ರೆ ಅಬೌಟ್ ಸೆಕ್ಷನ್ದಾಗ, ಅಂದ್ರೆ ನಾನು ಒಂದು ಡಿಸ್ಕ್ರಿಪ್ಷನ್ ಸೆಕ್ಷನ್ದಾಗ ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡಿದ್ರಪ್ಪ ಅಂದ್ರೆ ಟೆಲಿಗ್ರಾಮ್ದು ಲಿಂಕ್ ಸಿಗ್ತೈತಿ. ಅಲ್ಲಿ ನೀವು ಆರಾಮಾಗಿ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ನಾನು ಕೂಡ ಈಗ ಹೋಗ್ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಚಾನಲ್ದಾಗ ನಾನು 2 ಲಿಂಕ್ ಹಾಕೀನಿ. 2 ಲಿಂಕ್ ಹೆಂಗೆ ಯಾವ ಥರ ವರ್ಕ್ ಆಕಾವು, 2 ಲಿಂಕ್ ಒಂದು ಹೇಳ್ಬೇಕಂದ್ರೆ ನಿಮಗೆ. ಆದ್ರೆ ನಾನು ನಿಮಗೆ ಅರ್ನಿಂಗ್ಸ್ ಬಗ್ಗೆ ಹೇಳೋ ಸಲಕ್ಕೆ ಒಂದು ಅಪ್ಡೇಟ್ ಕೊಡ್ತೀನಿ, ಒಂದು ಟ್ರಿಕ್ ಹೇಳ್ತಾನೋ. ಈ ಒಂದು ಟ್ರಿಕ್ನ ನೀವು 2ನೇ ಒಂದು ಲಿಂಕ್ನಾಗೂ ನೀವು ಫಾಲೋ ಮಾಡ್ಬೋದು. ಸೊ ಫ್ರೆಂಡ್ಸ್, ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಈ ಥರ ಒಂದು ಪೇಜ್ ಓಪನ್ ಆಕೈತಿ. ಇಲ್ಲಿ ನೀವು ನೋಡ್ಬೋದು, ಇದು ನಾನು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತೀನಿ, ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಟೆಲಿಗ್ರಾಮಿಗೆ ಹೋಗ್ಬಿಟ್ಟು ಜಾಯ್ನ್ ಆಗೋದ್ರ ಏನೋ ರಿಸ್ಕ್ ಆತಪ್ಪ ಅಂದ್ರೆ, ನಿಮ್ಗೆ ಟೈಮ್ ಇಲ್ಲಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ದಾಗೂ ಇಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿರಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೆಮೋ ವಿಡಿಯೋ ಅಂತ ಕೊಟ್ಟಾನು. ಇಲ್ಲಿ ಒಂದು ಪೇಜ್ ಬರ್ತೈತಿ ಡೆಮೋ ವಿಡಿಯೋ ಅಂತೇಳಿ. ಅದ್ರ ಕೆಳಗೆ ಕೆಲವೊಂದಿಷ್ಟು ಸೆಂಟೆನ್ಸ್ಗಳು ಬರ್ದಾನು ಇಂಗ್ಲೀಷ್ನಾಗ. ಅದ್ರ ಕೆಳಗೆ ಇನ್ಸ್ಟಾಲ್ ಬಜಾಜ್ ಆ್ಯಪ್ ಅಂತ ಕೊಟ್ಟಾನು. ಹಿಂಗಂದ್ರೆ ಏನಪ್ಪ ಅಂದ್ರೆ, ನಾವು ಇನ್ಸ್ಟಾಲ್ ಬಜಾಜ್ ಆ್ಯಪ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಈಗ ಅದ್ರ ಮ್ಯಾಗ ಕ್ಲಿಕ್ ಮಾಡಿದಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೇಕು, ಇಲ್ಲಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಹೇಳ್ತಾನೆ. ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ ಮೇಲೆ ಓಪನ್ ಮಾಡೋಕೆ ಹೋಗ್ಬೇಡ್ರಿ. ಡೌನ್ಲೋಡ್ ಮಾಡಿದ ಮೇಲೆ ಅದು ಹೆಂಗೈತಿ ಹಂಗೆ ಬಿಡ್ರಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೆಳಗೆ ಬರ್ರಿ. ಇಲ್ಲಿ ನೀವು ಕೆಳಗೆ ಬಂದ ಮೇಲೆ ಇಲ್ಲಿ ನೀವು ನೋಡ್ಬೋದು, ನಾ ಇಲ್ಲಿ ರೇಟಿಂಗ್ ಕೊಟ್ಟನು. ಈ ಒಂದು ಅಪ್ಲಿಕೇಶನ್ಗೆ ರೇಟಿಂಗ್ ಕೊಟ್ಟನು. ಆ ಒಂದು ರೇಟಿಂಗ್ ಇಲ್ಲಿ ನೋಡ್ಬೋದು 5 ಸ್ಟಾರ್ ಕೊಟ್ಟನು. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಸಿಂಪಲ್ಲಾಗಿ 2-3 ಲೈನ್ನ ಇಂಗ್ಲೀಷ್ನಾಗ ಬರ್ದನು. ಇಷ್ಟು ನೀವು ಬರೀಬೇಕು. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ ಮೇಲೆ ರಿವ್ಯೂ ಬರೀಬೇಕು. ರಿವ್ಯೂ ಬರೆದ್ರಿಪ್ಪ ಅಂದ್ರೆ ನಿಮ್ಗೆ 30 ರೂಪಾಯಿ ಅನ್ನೋದು ನೀವು ಆರಾಮಾಗಿ ಪಡ್ಕೊತೀರಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಮತ್ತು ಇಲ್ಲಿ ಕೆಲವೊಂದಿಷ್ಟು ಜನ ಅವರು ಕೂಡ ಸ್ಟಾರ್ ಕೊಟ್ಟಾರು. ಅವರು ಕೂಡ ಈ ಒಂದು ಅಪ್ಲಿಕೇಶನ್ದಾಗ ಸರ್ವಿಸ್ಗೆ ಮಾಡ್ತಾರೆ. ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ದಾಗ ಸರ್ವಿಸ್ಗೆ ಮಾಡ್ತಾರೆ. 5 ಸ್ಟಾರ್ ಯಾರೂ ಕೊಡಂಗಿಲ್ಲ, ಆಲ್ಮೋಸ್ಟ್ ಅಲ್ಲ. ಇದು ಕೊಡ್ತಾರಪ್ಪ ಅಂದ್ರೆ ಅವ್ರಿಗೆ ಏನೋ ಒಂದು ಬೆನಿಫಿಟ್ ಇರ್ತೈತಿ, ಅದು ಕೊಡ್ತಾರೆ. ನಾವು ಹಂಗೆ ಬೆನಿಫಿಟ್ ಇದ್ದಾಗ ನಾವು 5 ಸ್ಟಾರ್ ಕೊಟ್ಟಿವಿ, ಮತ್ತು ಏನೋ ಇಂಟೆನ್ಷನ್ ಇದ್ರಾಗ. ಇಲ್ಲಿ ಯಾವ ಥರ ನಾವು ಇಲ್ಲಿ ರಿವ್ಯೂ ಬರೀದಪ್ಪ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು, ರಿವ್ಯೂನ ಆಲ್ರೆಡಿ ಎಲ್ಲ ಬರ್ದನು. ನನಗೆ ಇಲ್ಲಿ ತೋರ್ಸಂಗಿಲ್ಲ. ಇಲ್ಲಿ ಸ್ಟಾರ್ ಕೊಡ್ತಾನೆ ಕೆಳಗೆ. ಇಲ್ಲಿ ಸ್ಟಾರ್ಗಳನ್ನ ನೀವು ಇಲ್ಲಿ ಫಿಲ್ ಮಾಡಿ ನೀವು ಅಲ್ಲಿ ರಿವ್ಯೂ ಬರೀಬೇಕು. ಸೊ ಫ್ರೆಂಡ್ಸ್, ಮತ್ತು ಈ ಒಂದು ಅಪ್ಲಿಕೇಶನ್ ಈ ಒಂದು ವೆಬ್ಸೈಟ್ನಾಗ ಇದು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ಮೇಲೆ ನಿಮ್ಗೆ ಇನ್ಸ್ಟೆಂಟಾಗಿ 30 ರೂಪಾಯಿ ಅನ್ನೋದು ಬರೋಂಗಿಲ್ಲ. ನೀವು ಇನ್ನೂ ಒಂದು ಕೆಲಸ ಮಾಡ್ಬೇಕು. ಏನಪ್ಪ ಅಂದ್ರೆ, ಇಲ್ಲಿ ಕೆಳಗೆ ಬರೀ. ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಹಾಕ್ಬೇಕು. ನೀವು ರಿಜಿಸ್ಟರ್ ಆಗಿರೋಂಥ ಫೋನ್ ನಂಬರ್ ಹಾಕಬೇಕು. ಅಂದ್ರೆ ಈ ಒಂದು ಅಕೌಂಟಿಗೆ ನಿಮ್ಮದು ಒಂದು ರಿಜಿಸ್ಟರ್ ನಂಬರ್ ಅನ್ನೋದು ಇರಬೇಕು ಇಲ್ಲಿ. ಮತ್ತು ಇಲ್ಲಿ ನೋಡಿರ್ಬೋದು, ಇಲ್ಲಿ ಕೆಳಗೆ ಎಂಟರ್ ಯುವರ್ UPI ಪೇ ಅಂತ ಕೊಟ್ಟಾನ. UPI ID ಹಾಕ್ಬೇಕು ನೀವು ಇಲ್ಲಿ. ಮತ್ತು ಇಲ್ಲಿ ಕೆಳಗೆ ಆ ಒಂದು ಡೌನ್ಲೋಡ್ ಮಾಡಿರುವಂಥ ಅಪ್ಲಿಕೇಶನ್ ಆಗಿರ್ಬೋದು, ಮತ್ತು ಡೌನ್ಲೋಡ್ ಆಗಿರುವಂಥ ನೀವು ಬರೆದಿರೋಂಥ ರಿವ್ಯೂ ಆಗಿರ್ಬೋದು, ಎರಡೂ ಕಾಣೋ ಹಂಗೆ ನೀವು ಸ್ಕ್ರೀನ್ಶಾಟ್ ನೋಡ್ಕೋಬೇಕು. ಹೆಂಗಪ್ಪ ಅಂದ್ರೆ, ನೀವು ಬ್ಯಾಕ್ ಬಂದು ಇನ್ಸ್ಟಾಲ್ ಬಜಾಜ್ ಆ್ಯಪ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಮತ್ತು ತಿರ್ಗಾ ನೀವು ಹಂಗೆ ನೀವು ಬರೆದ ಕೇಸಿಂದ ನಿಮ್ಮ ಒಂದು ರಿವ್ಯೂ ಅನ್ನೋದು ಇಲ್ಲಿ ಇದನ್ನು ನೋಡ್ಕೋಬೇಕು, ಇದು ಬರಬೇಕು. ಒಂದು ಸ್ಕ್ರೀನ್ಶಾಟ್ ಒಳಗೆ 2 ಬರಬೇಕು. ಈ ಥರ ನೀವು ಹೊಡ್ಕೊಂಡ್ರಪ್ಪ ಅಂದ್ರೆ ಒಂದು ಇಮೇಜ್ ಒಳಗೆ 2 ರಿವ್ಯೂ ಬರುವಂಗೆ ನಿಮಗೇನಾಗೈತಪ್ಪ ಅಂದ್ರೆ ಇನ್ಸ್ಟೆಂಟಾಗಿ ಇಲ್ಲಿ ಆ ಒಂದು ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ. ಇಲ್ಲಿ ನೀವು ನೋಡ್ಬೋದು. ನಾವು ಒಳ್ಳೆ ಬ್ಯಾಕ್ ಬಂದು ಅದ ವೆಬ್ಸೈಟ್ನಾಗ ನಿಮಗೆ ತೋರಿಸ್ತೀನಿ.
ಇಲ್ಲಿ ಕೆಳಗೆ ನಾ ನೋಡ್ಬೋದು. ಇಲ್ಲಿ ನನ್ನ ಒಂದು ಫೋನ್ ನಂಬರ್ ಕೇಳಲ್ಲ, ಅದಂತೂ ಆಗ ಹೇಳಿದನು. ಇಲ್ಲಿ ಕೆಳಗೆ ಯು ಪಿ ಐ ಡಿ ಕೇಳ್ತಾನೆ. ಯು ಪಿ ಐ ಡಿನ ಇಲ್ಲಿ ಎಂಟ್ರ್ ಮಾಡಬೇಕು. ಇಲ್ಲಿ ಕೆಳಗೆ ಚೂಸ್ ಫೈಲ್ ಕೊಟ್ಟಿರ್ತಾನೆ. ನಾ ಅಲ್ಲಿ ಏನು ಹೇಳಿದ್ಲೆ, ನೀವು ಬರೆದಿರೋಂಥ ರಿವ್ಯೂ ಅಂದ್ರೆ ನೀವು ಬರೆದಿರೋಂಥ ರಿವ್ಯೂ ಆಗಿ ಮತ್ತು ಆ ಒಂದು ಅಪ್ಲಿಕೇಶನ್ ಏನು ಡೌನ್ಲೋಡ್ ಮಾಡಿರ್ತಿಲ್ಲ ಅವೆರಡೂ ಕೂಡ ಕಾಣೋ ಹಂಗೆ ಒಂದು ಫೋಟೋ ಹೊಡ್ಕೋಬೇಕು. ಆ ಒಂದು ಫೋಟೋನ ಅಪ್ಲೋಡ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕು. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡೋಣ, ನಿಮಗೆ ಒಂದು ಟಾಸ್ಕ್ ಕಂಪ್ಲೀಟ್ ಆಗೈತಿ. ಇಂಥದ್ದು ಇನ್ನೊಂದು ಟಾಸ್ಕ್ ಬರ್ತೈತಿ. ಹಿಂಗೆ ಅದು ಸೇಮ್ ಅಂದ್ರೆ ಇದು ಹೆಂಗೆ ನೀವು ಇಲ್ಲಿ ನಂಬರ್ ಕೊಡೋದು, ಯು ಪಿ ಐ ಡಿ ಆ್ಯಡ್ ಮಾಡೋದು, ಮತ್ತು ಸ್ಕ್ರೀನ್ಶಾಟ್ ಕೊಡೋದು, ಫೋಟೋನ ಇಲ್ಲಿ ಅಟ್ಯಾಚ್ ಮಾಡೋದು, ಸಬ್ಮಿಟ್ ಕೊಡೋದು ಹೆಂಗೆ ಮಾಡಿರಲಿ ಇದೇ ಸೇಮನ ಇನ್ನೊಂದು ಅಲ್ಲೇ ನೆಕ್ಸ್ಟ್ ಕೊಡ್ತಾನೆ. ಅಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಅಲ್ಲಿ ಫಸ್ಟ್ ಟಾಸ್ಕ್, ಸೆಕೆಂಡ್ ಟಾಸ್ಕ್ ಅಂತೇಳಿ ಕೊಟ್ಟಿರ್ತಾನೋ. ಸೆಕೆಂಡ್ ಟಾಸ್ಕ್ನ ನೀವು ಅಲ್ಲಿ ಚೂಸ್ ಮಾಡ್ಬೇಕು. ಒಂದನೇ ಟಾಸ್ಕ್ ಕಂಪ್ಲೀಟ್ ಆಗೈತಿ, ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರಪ್ಪ ಅಂದ್ರೆ 15 ರೂಪಾಯಿ ಬರ್ತೈತಿ. ಎರಡನೇ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡ್ಬೇಕು. ಈಗ ಹೆಂಗೆ ಕಂಪ್ಲೀಟ್ ಮಾಡಬೇಕಪ್ಪ ಅಂದ್ರೆ ಹಿಂಗೆ ಸೇಮ್ ಅದು. ನೀವು ಇಲ್ಲಿ ಆ ಒಂದು ಆಪ್ಷನ್ ಕ್ಲಿಕ್ ಮಾಡೋಣ, ಅಲ್ಲಿ ನಿಮ್ದು ಎಲ್ಲ ಕೇಳ್ತಾನೆ ಡೀಟೇಲ್ಸ್. ಸರಿ, ನಿಮ್ಮದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಮತ್ತು ರಿವ್ಯೂ ಕೊಡೋದು ಆ್ಯಸ್ ಇಟ್ ಈಸ್ ಎಲ್ಲ ಹಂಗೆ ಇರಲಿ. ಹಂಗೆ ಒಂದೇದು ಹೆಂಗೆ ಮಾಡಿರಲಿ ಅದನ್ನು ಹಂಗೆ ಮಾಡೋದು. ಎರಡೂ ಕೂಡ ಕಂಪ್ಲೀಟ್ ಆದಮೇಲೆ ಒಂದು ವಾರ ನೀವು ವೇಟ್ ಮಾಡಬೇಕು. ಒಂದು ವಾರ ಬೇಡ, 2 ದಿನ, ಒಂದು 24 ತಾಸು ಅಂತರೂ ಇತ್ತೀಚೆಗೆ ತೋರಿದ್ರು. ಈಗಂತರೂ ಜಾಸ್ತಿ ಜನ ಯೂಸರ್ಸ್ ಆಗಿದ್ರು. ಈ ಜಾಸ್ತಿ ಜನ ಈ ಒಂದು ಅಪ್ಲಿಕೇಶನ್ ಈ ಒಂದು ವೆಬ್ಸೈಟ್ನ ಯೂಸ್ ಮಾಡತ್ತಾರಲ್ಲ, ಅದಕ್ಕಾಗಿ ಸ್ವಲ್ಪ ಲೇಟ್ ಮಾಡತೈತಿ. ಇನ್ಸ್ಟೆಂಟಾಗಿ 24 ತಾಸಿನಾಗ ಬರ್ತೈತಿ. ಈ ಯು ಪಿ ಐ ಡಿ ಕೊಟ್ಟಿರ್ತಿಲ್ಲ, ಸಬ್ಮಿಟ್ ಮಾಡಿರ್ತಿಲ್ಲ, ಈ ಒಂದು ಅಮೌಂಟ್ ನಿಮಗೆ ಇನ್ಸ್ಟೆಂಟಾಗಿ 24 ತಾಸನೇ ಬರ್ತೈತಿ. ನೀವು ಇದನ್ನು ಈಗೇನು ಕೊಟ್ಟಿರ್ತಿಲ್ಲ ಇಮೇಲ್ ಐ ಡಿ, ನಿಮ್ಮ ಒಂದು ಯು ಪಿ ಐ ಡಿನ ನೀವು ಇದನ್ನು ಚೇಂಜ್ ಮಾಡ್ಕೊತಿರ್ಬೇಕು. ಇಮೇಲ್ ಐ ಡಿ ಅಲ್ಲ, ಸಾರಿ, ಫೋನ್ ನಂಬರ್ ಏನು ಕೊಟ್ಟಿರ್ತಿಲ್ಲ ನೀವು ಒಂದನೇ ಟಾಸ್ಕ್ ಕಂಪ್ಲೀಟ್ ಮಾಡೋ ಹೊತ್ತಿನಾಗ ಅದನ್ನು ಕೊಡೋಂಗಿಲ್ಲ. ಇಮೇಲ್ ಐ ಡಿ ಆಗಿರ್ಬೋದು, ಯು ಪಿ ಐ ಡಿ ಆಗಿರ್ಬೋದು, ಎರಡು ಕೂಡ ಚೇಂಜ್ ಇರಬೇಕು. ಎರಡನೇ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋ ಹೊತ್ತಿನಾಗ, ವರ್ಕ್ನ ಸ್ಟಾರ್ಟ್ ಮಾಡೋ ಹೊತ್ತಿನಾಗ. ಸೊ ಫ್ರೆಂಡ್ಸ್, ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಇಂಥದ್ದು ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ನ ಮುಂದಿನ ಒಂದು ವೀಡಿಯೋದಾಗ ತೊಗೊಂಬರ್ತಾನೆ. ಸೊ ಫ್ರೆಂಡ್ಸ್, ನೀವು ಮಾಡುವಂಥ ಕೆಲಸ ಆಗಲೇ ಹೇಳಿದಂಗೆ ಲೈಕು, ಶೇರು, ಸಬ್ಸ್ಕ್ರೈಬು ಇಷ್ಟು ನೀವು ಮಾಡಬೇಕು. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ನಾನು ವೀಡಿಯೋ ಮಾಡೋಕೆ ಹುಮ್ಮಸ್ ಅನ್ನೋದು ಬರ್ತೈತೆ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ.